ಮತ್ತೆ ಭೇಟಿಯಾಗಿ ಶುಭ ಕೋರಿದಿರಿ ಸರ್. ಏನೇನೆಲ್ಲ ಚರ್ಚೆ ಆಯ್ತು ನೋಡಿ. ಒಂದು ನೂತನವಾಗಿ ನಿನ್ನೆ ಸಿದ್ದರಾಮಯ್ಯನವರು ರಾಜೀನಾಮೆ ಬಳಿಕ ಕಾಂಗ್ರೆಸ್ ಶಾಸಕಾಂಗ ಸಭೆ, ತಮ್ಗೆ ಗೊತ್ತಿದೆ AICCಯ ಪ್ರಧಾನ ಕಾರ್ಯದರ್ಶಿಗಳು ವೇಣುಗೋಪಾಲ್ ಅವರು, ಸೂರ್ಜೇವಾಲ ಅವರು ಬಂದು DK ಶಿವಕುಮಾರ್ ಅವ್ರನ್ನ ಇವತ್ತು ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರೇ ಇವತ್ತೊಂದು ಸಾಧಾರಣ ಸೂಚನೆಯನ್ನು ಮಾಡಿದರು. ಹೀಗಾಗಿ ಅವರು ನಿನ್ನೆ ಮತ್ತೆ ತದನಂತರ ನಾವೆಲ್ಲರೂ ಸಿದ್ದರಾಮಯ್ಯನವರು ಒಳಗೊಂಡು ನಾವೆಲ್ಲರೂ ಹೋಗಿ ಗವರ್ನರ್ ಹತ್ರ ಹೋಗಿ ಸರ್ಕಾರ ರಚನೆಗೆ ಇವತ್ತೊಂದು ದಿವಸ ನಮ್ಮ ಕ್ಲೇಮನ್ನು ಮಾಡಿದ್ದೀವಿ. ಈಗ ನಾನು ಬಂದಿರುವಂಥದ್ದು ಅವ್ರಿಗೆ ನಿನ್ನೆ ಆ ಗಲಾಟೆಯಲ್ಲಿ ನಾವು ಬುಕ್ಕೆ ಕೊಟ್ಟಿರಲಿಲ್ಲ, ಶುಭ ಹಾಗೆ ಕೋರಿದ್ದೀವಿ. ಈಗ ಬಂದು ಬುಕ್ಕೆ ಕೊಟ್ಟು ಅವ್ರಿಗೆ ನಾವು ಅಭಿನಂದನೆಯನ್ನು ಹೇಳಿ ವಿಶ್ ಮಾಡಿ ಜನರಲ್ ಆಗಿ ಅದು ಇದು ಚರ್ಚೆಯನ್ನು ಮಾಡಿದ್ದೀವಿ. ನಥಿಂಗ್ ಸ್ಪೆಸಿಫಿಕ್. ಸರ್, ಈಗ ವೀರಶೈವ ಲಿಂಗಾಯತ ಸಮುದಾಯಕ್ಕೆ KPCC ಅಧ್ಯಕ್ಷ ಸ್ಥಾನ ಅಥವಾ DCM ಹುದ್ದೆ ಕೊಡಬೇಕು ಅಂತ ಚರ್ಚೆ ಆಗ್ತಾ ಇದೆ ಸರ್. ನಾನು ಅದ್ಯಾವುದನ್ನು ಕೂಡ ಇದೆಲ್ಲವೂ ಕೂಡ ಪಕ್ಷದ 4 ಗೋಡೆ ಮಧ್ಯದಲ್ಲಿ ಚರ್ಚೆ ಆಗ್ತದೆ. ಇವತ್ತು ಇವೆಲ್ಲವನ್ನು ಕೂಡ ಮಾಧ್ಯಮದ ಮುಂದೆ ನಾವು ಕ್ಲೇಮ್ ಮಾಡಿದೀವೋ ಬಿಟ್ಟಿದೀವೋ ನಾವೇನು ಹೇಳೋದು ಅಲ್ಲಿ ಹೈಕಮಾಂಡ್ ಇದೆ. ಆಫರ್ ಕೊಟ್ಟಿದ್ದಾರೆ ಅಂತ ಸರ್. ಹೈಕಮಾಂಡ್ ಆಫರ್ ಕೊಟ್ಟಿದೆ. ನನಗೆ ಯಾವುದು ಆಫರ್ ಕೊಟ್ಟಿಲ್ಲ ಹೈಕಮಾಂಡ್. ತಿರಸ್ಕಾರ ಮಾಡ್ತೀರಾ ಸರ್? ಸರ್, ಹೈಕಮಾಂಡ್ ಆಫರೇ ಮಾಡಿಲ್ಲ, ತಿರಸ್ಕಾರ ಮಾಡೋ ಪ್ರಶ್ನೆ ಇರ್ಬೋದು. ಅದೆಲ್ಲ ಕೊಟ್ಟರೆ ತಿರಸ್ಕಾರ ಮಾಡಿ. ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಕುತೂಹಲ ಇರ್ತದೆ. ಬಟ್ ಹೈಕಮಾಂಡ್ ಏನ್ ಮಾಡಿದ್ರೆ ಅದಕ್ಕೆ ತೀರ್ಮಾನ ರೆಡಿ ಇರ್ತೀವಿ. ಯಾಕಂದ್ರೆ ಬದಲಿಗೆ ರೂಪಾ ಶಶಿಧರ್ ಅವರು ಪುತ್ರಿನ ಸಂಪುಟಕ್ಕೆ ಸೇರಿಸ್ಕೊಳ್ತಾರೆ ಅಂತ ಚರ್ಚೆ ಆಗ್ತಾ ಇದೆ ಸರ್. ಹೈಕಮಾಂಡ್ ನಲ್ಲಿ ನಾನು ಅಲ್ಲಿ 30 ವರ್ಷ ಕೆಲಸ ಮಾಡಿದ್ದೀನಿ, ನನಗೇನು ಡಿಫರೆನ್ಸ್ ಇಲ್ಲ. ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರೆ ಅದಕ್ಕೆ ಬದ್ಧವಾಗಿರ್ತೀವಿ. ಒಟ್ಟಿನಲ್ಲಿ ಒಂದು ಬದಲಾವಣೆ ಆಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾವು ವಿಶೇಷವಾಗಿ ಧನ್ಯವಾದಗಳಂತ. ಒಬ್ಬ ವ್ಯಕ್ತಿ ತಾನು ಅಧಿಕಾರದಲ್ಲಿದ್ದಾಗ ನಾನು ಬಹಳಷ್ಟು ಕಡೆ ನೋಡಿದ್ದೀನಿ, ಭಾರತ ದೇಶದಲ್ಲಿ ಸರ್ಕಾರದಲ್ಲಿ ಕೆಲಸ ಮಾಡಿದ್ದೀನಿ. ಇಷ್ಟು ಸಮಾಧಾನವಾಗಿ ಅವರೇ ಪ್ರಪೋಸ್ ಮಾಡಿ ಇದನ್ನು ಕೆಲಸ ಮಾಡಿದ್ದಕ್ಕೆ ಅವರಿಗೆ ನಾವು ಧನ್ಯವಾದಗಳನ್ನ ಎಷ್ಟು ಹೇಳಿದ್ರು ಸಾಕು. ಆದ್ದರಿಂದ ಪಾರ್ಟಿ ಸುಗಮವಾಗಿ ನಡ್ಕೊಂಡು ಹೋಗ್ತದೆ. ಅವರಿಬ್ಬರ ನೇತೃತ್ವದಲ್ಲಿ ಮತ್ತೆ 2028ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರ್ತದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.